ಪ್ರೀತಿಯ ವೀಕ್ಷಕರೇ, ಎಲ್ರಿಗೂ ಸ್ವಾಗತ. ಇವತ್ತಿನ ಪ್ರೊಫೈಲ್ ಹೆಸರು ಬಂದು ಅರ್ಪಿತಾ ಪಿ ಅಂತೇಳಿ. ಇವ್ರದ್ದು ನರಸೀಪುರ ಸಾಗರ ಕಡೆಯವರು ಆಗಿರ್ತಾರೆ. ಇವರು ಬೆಲ್ಲ ಬಂದ್ಬಿಟ್ಟು ಇವ್ರದ್ದು ಚೀಪೋದಕ್ಕೆ ದಪ್ಪದಾಗಿ ಕುರಿ ಥರ ಕೊಬ್ಬಿದೆ. ಇವ್ರದ್ದು ಕಪ್ಪು ಬಣ್ಣವನ್ನು ಹೊಂದಿದೆ. ಬಾಳು ಗಂಡ ಬಿಟ್ಟ ಬಾಳು ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ತುಂಬ ಬಜಾರಿ ಅಂತ ಸ್ನೇಹಿತರೆ. ಈಕೆ ಕೆಲಸ ಬಂದ್ಬಿಟ್ಟು ಸೀರೆ ವ್ಯಾಪಾರ ಮಾಡ್ತಿರೋದು. ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ವ್ಯಾಪಾರದಲ್ಲಿ ಮಾತ್ರ. ದಪ್ಪ ಬಂದ್ಬಿಟ್ಟು 68 kg ತೂಕವನ್ನು ಹೊಂದಿದ್ದಾರೆ ಸ್ನೇಹಿತರೆ. ಇವರು ಹೊಲ ಬಂದ್ಬಿಟ್ಟು ಇವ್ರದ್ದು 9 ಎಕರೆ ಹೊಲ ಇದೆ ನರಸೀಪುರದಲ್ಲಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿರ್ತಕ್ಕಂಥದ್ದು. ಯಾರು ಕೊಡಿಸಿದ್ದು ಅಂದರೆ ಐನಾತಿ ಮಿಂಡ ಅಂತ ಸ್ನೇಹಿತರೆ. ಅವರು ಕೊಡಿಸಿರ್ತಕ್ಕಂಥ ಒಂದು 9 ಎಕರೆ ಜಮೀನು ಇವ್ರದ್ದೇ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬೆಲ್ಲ ಕೊಡೋದು ಹೇಗೆಪ್ಪ ಅಂತ ಇಲ್ಲಿ ಹೇಳಿದ್ದಾರೆ ನೋಡ್ಬೋದು. ಮದುವೆ ಆಗಿಲ್ಲ ಅಂದರೆ ಮಾತ್ರ ಅದನ್ನು ಕೊಡೋದು. ಕಾರಣ ಅವರು ಆದರೆ ಚಪಚಪ ಅಂತ ಹುಮ್ಮಸ್ಸಿನಿಂದ ಚೀಪ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಇವರು ಮದುವೆ ಆಗದಲೇ ಇರ್ತಕ್ಕಂಥವ್ರಿಗೆ ಮಾತ್ರ ಕೊಡೋದಂತ ಇಲ್ಲಿ ತಿಳಿಸಲಾಗಿದೆ. ಇನ್ನು ಮನೆ ಮಠ ಅಂತ ಜವಾಬ್ದಾರಿ ಇಲ್ಲದೆ ತಿರುಗಾಡುವವರಿಗೆ ಇನ್ನೂ ಬೇಗನೆ ಅವಕಾಶ ಸಿಗುತ್ತದೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಯಾಕೆ ಏನು ಎತ್ತ ಅಂತಲೂ ಹೇಳಿದ್ದಾರೆ ನೋಡ್ಬೋದು. ಕೆಲಸ ಇಲ್ಲದೆ ಉಂಡಾಡಿ ಗುಂಡರಿಗೆ ಪಕ್ಕಾ ಸಿಗುತ್ತದೆ, ಏಕೆಂದರೆ ಅವರಾದರೆ ಲಾಲಿಪಾಪ್ ಥರ ಚೀಪ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಅವರಿಗೆ ಬೇಗನೆ ಸಿಗುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ಕೊನೆಯದಾಗಿ ಏನಪ್ಪ ಹೇಳಿದ್ದಾರೆ ಅಂತಂದರೆ, ಕೊಟ್ಟಾಗ ಲೊಚಲೊಚನೆ ಮಾಡ್ತಾ ಇರಬೇಕು, ಓಕೆನಾ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಇವರಿಗೆ ಸಮಯ ಅಭಾವ ತುಂಬ ಕಮ್ಮಿ ಇರುತ್ತೆ. ವ್ಯಾಪಾರದಲ್ಲಿ ತನ್ನನ್ನು ತಾನು ತೊಡಗಿಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಬೇಗನೆ ಮಾಡ್ತಾ ಇರಬೇಕು. ಅಷ್ಟೇ ಲೊಚ ಅಂತ ಮಾಡ್ತಾ ಇದ್ರೆ ಅವರು ಎತ್ತೆತ್ತಿ ಕೊಡ್ತಾ ಇರ್ತಾರೆ. ಓಕೆ, ಇನ್ನು ಮಾತುಕತೆಯ ಬಗ್ಗೆ ಇಲ್ಲಿ ವಿವರಿಸಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಕಣ್ರಿ, 1 ತಿಂಗಳು ಜೊತೆಗೆ ಇರ್ತೀನಿ, ಆದರೆ ಬೇರೆ ಮನೆ ಮಾಡಬೇಕು, ಅದಕ್ಕೆ ಅಂತ ಸಪ್ರೇಟಾಗಿ ಓಕೆನಾ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಸಪ್ರೇಟಾಗಿ ಮನೆ ಮಾಡಿದ್ರು ಓಕೆ, ಇಲ್ಲ ಅದೇ ಮನೆಯಲ್ಲಿ ವಾಸ ಮಾಡ್ತೀನಿ ಅಂದರೂ ಓಕೆ. ಆದರೆ ಅದೇ ಮನೇಲಾದರೆ ಕೊಡೋದು ತುಂಬ ಕಮ್ಮಿ ಆಗಿರುತ್ತೆ. ಆ ಒಂದು ಕಾರಣಕ್ಕೋಸ್ಕರ. ಇಲ್ಲಾಂದರೆ ಅಡ್ಜಸ್ಟ್ ಮಾಡ್ಕೊಂಡಿರ್ತೀನಿ ಅಂದರೆ ಒಂದು ಚಿಕ್ಕ ರೂಮ್ ಇದೆ, ಅದನ್ನೇ ಕೊಡ್ತೀನಿ. ಮಾತು ನೋಡಿಕೊಂಡು ಮಾತಾಡಬೇಕು ಇವ್ರ ಜೊತೆಲಿ. ಜೋರಾಗಿ ಮಾತನಾಡೋದು ಅಥವಾ ಜಾಸ್ತಿ ಬೈಯೋದಾಗಲಿ ಅದೆಲ್ಲವನ್ನ ಮಾಡಬಾರ್ದು. ಹಾಗೇನಾದರೂ ಮಾಡಿದರೆ ನೆಟ್ಟಾಗಿರಲ್ಲ ಪರಿಣಾಮ ಅಂತ ಇಲ್ಲಿ ಇರತಕ್ಕಂಥದ್ದು. ಇದಿಷ್ಟು ಮಾತುಕತೆ ಬಗ್ಗೆ ಇಲ್ಲಿ ವಿವರವನ್ನು ವಿವರಿಸಿದ್ದಾರೆ. ಇನ್ನು ಲ್ಯಾಂಡ್ ಬಗ್ಗೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದರೆ, ನಾರ್ತ್ ಫೇಸಿಂಗ್ ಲ್ಯಾಂಡ್ ಆಗಿರುತ್ತೆ. ಇದು ವೆಲ್ ಡೆವಲಪ್ಡ್ ಆಗಿರುತ್ತೆ. ಫ್ರಮ್ ಲ್ಯಾಂಡಿಂದ ಟಾರ್ ರೋಡ್ ಫೇಸಿಂಗು 115 ಅಡಿಗೆ ಸಿಕ್ಬಿಡುತ್ತೆ. ಓಕೆ, ಟಾರ್ ರೋಡು 34x7 ಅಬಂಡೆಂಟ್ ವಾಟರ್ ಸಪ್ಲೈ ಇರುತ್ತೆ. ಮತ್ತು ಬಿ ಸೈಡ್ಗೆ ರಿವರ್ ಇರುತ್ತೆ. ಓಕೆ, ಇದ್ರ ಪಕ್ಕದಲ್ಲೇ ರಿವರ್ ಇದೆ ಸ್ನೇಹಿತರೆ. ಏನು ನೀರಿಂದ ಏನು ತೊಂದರೆ ಆಗಲ್ಲ. ಇನ್ನು ಸರೌಂಡೆಡ್ ಬೈ ಮೌಂಟೇನ್ ಗ್ರೀನರಿ ಸಿನಿಕ್ ವ್ಯೂ ಆಫ್ ರಿವರ್ ಅಂತ ಹೇಳಿದ್ದಾರೆ. ತುಂಬಾ ಅದ್ಭುತವಾಗಿರುತ್ತೆ ಗ್ರೀನರಿ. ಎಲ್ಲಿ ನೋಡಿದ್ರು ಅಗ್ರಿಕಲ್ಚರ್ ಲ್ಯಾಂಡೇ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಓಕೆ, ಹೇಗನ್ನಿಸ್ತು ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ.